ಒಂದ್ ಕಡೆ ಅಣ್ಣಾ ಹಜಾರೆ ಬಾಬಾ ರಾಮದೇವ್ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸರಣಿ ಆಂದೋಲನ, ಮತ್ತೊಂದು ಕಡೆ ದಿನಕ್ಕೊಂದರಂತೆ ಹೊರಬೀಳ್ತಿರುವ ಹಗರಣಗಳು. ಇವುಗಳಿಂದಾಗಿ ಕೇಂದ್ರ ಸರ್ಕಾರ ತನ್ನ ಕ್ಲೀನ್ ಇಮೇಜ್ ಕಳೆದುಕೊಳ್ಳೋ ಭೀತಿಯಲ್ಲಿದೆ. ಇದೇ ಕಾರಣಕ್ಕೆ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಪ್ರಧಾನಿ ಸೂಚನೆಯಂತೆ ಕೇಂದ್ರ ಸಚಿವರು ಒಬ್ಬೊಬ್ಬರಾಗಿ ಆಸ್ತಿ ವಿವರ ಘೋಷಿಸಿಕೊಳ್ಳತೊಡಗಿದ್ದಾರೆ. ಇದರಲ್ಲಿ ಖುದ್ದು ಪ್ರಧಾನಿಯೇ ಮೊದಲಿಗರಾಗಿ ತಮ್ಮ ಆಸ್ತಿ ವಿವರ ಘೋಷಿಸಿಕೊಂಡಿದ್ದಾರೆ. ಪಾರದರ್ಶಕತೆ ದೃಷ್ಟಿಯಿಂದ ಸಂಪುಟದ ಎಲ್ಲ ಸಚಿವರು ಜೂನ್ ತಿಂಗಳೊಳಗಾಗಿ ಆಸ್ತಿ ವಿವರ ಬಹಿರಂಗ ಮಾಡಬೇಕು. ಅಲ್ಲದೆ ತಮ್ಮ ತಮ್ಮ ವ್ಯಾವಹಾರಿಕ ಹಿತಾಸಕ್ತಿಗಳನ್ನು ಕೈಬಿಟ್ಟು ಸಂಪುಟದ ಕಾರ್ಯಗಳತ್ತ ಗಮನ ಹರಿಸಬೇಕು ಎಂದು ಪ್ರಧಾನಿ ಖಡಕ್ ಸೂಚನೆ ನೀಡಿದರು. ಅದರಂತೆ ಹಲವು ಸಚಿವರು ತಮ್ಮ ಆಸ್ತಿ ವಿವರ ಬಹಿರಂಗಪಡಿಸಿದ್ದಾರೆ. ಆಸ್ತಿ ವಿವರಗಳನ್ನು ಪ್ರಧಾನಿ ಸಚಿವಾಲಯದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಧಾನಿ ಮನಮೋಹನ್ ಸಿಂಗ್ ಒಟ್ಟು ಆಸ್ತಿ 4.5 ಕೋಟಿ ರೂಪಾಯಿ. ಇದರಲ್ಲಿ 2.7 ಕೋಟಿ ಬ್ಯಾಂಕ್ ಠೇವಣಿ ಹಾಗೂ ಚಂಡೀಗಢದಲ್ಲಿರೋ 60 ಲಕ್ಷ ರೂಪಾಯಿ ಮೌಲ್ಯದ ಮನೆಯೂ ಸೇರಿದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇನ್ನು ಗೃಹ ಸಚಿವ ಪಿ ಚಿದಂಬರಂ ಅವರ ಆಸ್ತಿ 1.04 ಕೋಟಿಯಂತೆ. 2 ಕಾರು, ಕಂಪ್ಯೂಟರ್ ಹಾಗೂ ಬೈಸಿಕಲ್ ಚಿದು ಹೆಸರಲ್ಲಿವೆ. ಅಲ್ಲದೆ ಕೊಡಗಿನಲ್ಲೊಂದು ಕಾಫಿ ಎಸ್ಟೇಟ್ ಇದೆ. ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ಅವರ ಬಳಿ 2.34 ಲಕ್ಷ ಸ್ಥಿರಾಸ್ತಿ ಹಾಗೂ 4.81 ಲಕ್ಷ ಚರಾಸ್ತಿ ಇದೆಯಂತೆ. ಪತ್ನಿ ಪ್ರೇಮಾ ಅವರ ಆಸ್ತಿ 21 ಲಕ್ಷವಂತೆ. ಅಲ್ಲದೆ ಇವರು 3 ಲಕ್ಷ ಬಂಡವಾಳವನ್ನು ಹೂಡಿದ್ದಾರೆ. ಇನ್ನು ರಕ್ಷಣಾ ಸಚಿವ ಎ.ಕೆ. ಆಂಟನಿ ಬಳಿ ಇರೋ ಉಳಿತಾಯದ ಹಣ 1 ಲಕ್ಷ ರೂಪಾಯಿಗಿಂತಲೂ ಕಡಿಮೆ. ಪತ್ನಿ ಹೆಸರಲ್ಲಿರೋ 15 ಲಕ್ಷದ ಭೂಮಿಯ ಜೊತೆಗೆ ಸಾಲ ಮಾಡಿ ಖರೀದಿಸಿದ 1.36 ಲಕ್ಷ ಮೌಲ್ಯದ ಕಾರು ಆಂಟನಿ ಬಳಿ ಇದೆ. ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ 1.1 ಕೋಟಿ ರೂಪಾಯಿ ಆಸ್ತಿ, 2 ಫ್ಲಾಟ್ ಹಾಗೂ 1 ಸೈಟ್ ಹೊಂದಿದ್ದಾರೆ. ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್ ದೆಹಲಿಯಲ್ಲಿ 2.67 ಕೋಟಿ ಮೌಲ್ಯದ ಜಮೀನು, ಬ್ಯಾಂಕ್ನಲ್ಲಿ 1.41 ಕೋಟಿ ರೂಪಾಯಿ ಠೇವಣಿ ಹಾಗೂ ಪತ್ನಿ ಹೆಸರಲ್ಲಿ 2.3 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಕೃಷಿ ಸಚಿವ ಶರದ್ ಪವಾರ್ 7 ಕೋಟಿ ರೂಪಾಯಿಯ ಚರಾಸ್ತಿ, 3.6 ಕೋಟಿಯ ಸ್ಥಿರಾಸ್ತಿ, 46 ಲಕ್ಷ ಬ್ಯಾಂಕ್ ಠೇವಣಿ ಹಾಗೂ ಪತ್ನಿ ಹೆಸರಲ್ಲಿ 1.05 ಕೋಟಿ ರೂಪಾಯಿ ಹೂಡಿಕೆ ಹೊಂದಿದ್ದಾರೆ. ಇನ್ನು ಕಾರ್ಪೊರೇಟ್ ಸಚಿವ ಮುರಳಿ ದೇವರಾ 63 ಲಕ್ಷ ಮೌಲ್ಯದ ಮನೆ, 93 ಲಕ್ಷದ 1 ಫ್ಲಾಟ್ ಹಾಗೂ 4.64 ಕೋಟಿ ರೂಪಾಯಿ ಚರಾಸ್ತಿ ಹೊಂದಿದ್ದಾರೆ. ವಿವಾದಿತ ಮಂತ್ರಿ ದಯಾನಿಧಿ ಮಾರನ್, ನನ್ನ ಬಳಿ ಇರೋದು 46 ಲಕ್ಷ ರೂಪಾಯಿ ಉಳಿತಾಯ, 1 ಕೋಟಿ ರೂಪಾಯಿ ಠೇವಣಿ ಹಾಗೂ 52 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಅಷ್ಟೇ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಖಾತೆ ಸಚಿವ ಸಲ್ಮಾನ್ ಖುರ್ಷಿದ್ 2.35 ಕೋಟಿಯ ಜಮೀನು, 50 ಲಕ್ಷ ಮೌಲ್ಯದ ಫ್ಲಾಟ್ ಹಾಗೂ ಕುಟುಂಬದ ಬಳಿ 2.25 ಕೋಟಿ ರೂಪಾಯಿ ನಗದು ಇದೆ. ಟೆಲಿಕಾಂ ಸಚಿವ ಕಪಿಲ್ ಸಿಬಲ್ 16.25 ಕೋಟಿ ಮೌಲ್ಯದ ಸ್ಥಿರಾಸ್ತಿ, 65 ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ ಹಾಗೂ 4.75 ಕೋಟಿ ಮೌಲ್ಯದ ಇತರೆ ಆಸ್ತಿ ಹೊಂದಿದ್ದಾರೆ. ಕೇಂದ್ರ ಸರ್ಕಾರವೇನೋ ಮಾನ ಮುಚ್ಚಿಕೊಳ್ಳೋ ತಂತ್ರವಾಗಿ ತನ್ನ ಸಚಿವರ ಆಸ್ತಿ ಇಷ್ಟಿಷ್ಟೇ ಅಂತ ಘೋಷಿಸಿದೆ. ಆದರೆ ಈ ಅಂಕಿಅಂಶಗಳು ಎಷ್ಟು ಸತ್ಯ ಅನ್ನೋದು ಅವರಿಗಷ್ಟೇ ಗೊತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.